ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್ಸ್. ಎತ್ತಿನಹೊಳೆ ಯೋಜನೆಯಲ್ಲಿ ಕಳಪೆ ಕಾಮಗಾರಿ, ಶೇಕಡಾ 70% ಭಾಗ ತಡೆಗೋಡೆ ಸಂಪೂರ್ಣ ಕುಸಿತ. ಜನರ ತೆರಿಗೆ ಹಣವನ್ನ ಕಾಂಗ್ರೆಸ್ ಸರ್ಕಾರ ನುಂಗಿ ನೀರು ಕುಡಿಯುತ್ತಿದೆ. ಇದಕ್ಕೆ ಸಂಬಂಧಿಸಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂರಜ್ ರೇವಣ್ಣ ಆಗ್ರಹ. ಹಾಸನದಲ್ಲಿ ಶೈಕ್ಷಣಿಕ ಮಹೋತ್ಸವ, ಡಾಕ್ಟರ್ ಓಬಳೇಶ ಗಟ್ಟಿ ಕೃತಿಗಳ ಲೋಕಾರ್ಪಣೆ, ಶೈಕ್ಷಣಿಕ ಸಮಾಲೋಚನೆ ಮತ್ತು ಅಭಿನಂದನಾ ಸಮಾರಂಭ ಆಯೋಜನೆ. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರಿಂದ ಉದ್ಘಾಟನೆ. ಕೊಟ್ರೇಶ್ ಉಪ್ಪಾರ್ ಮಾಹಿತಿ. ಪೊಲೀಸ್ ಹೀರೋಸ್ ಯೋಜನೆ ಹೆಸರಿನಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೆ ಉಚಿತ ಕಣ್ಣಿನ ಪರೀಕ್ಷೆ. 40 ವರ್ಷ ಮೇಲ್ಪಟ್ಟ ಪೊಲೀಸರಿಗೆ ಕಣ್ಣು ತಪಾಸಣೆ ಉಚಿತ. ದೇಶದ 175 ಶಾಖೆಗಳಲ್ಲಿ ಕಣ್ಣು ತಪಾಸಣೆ, ದೃಷ್ಟಿ ರಕ್ಷಣೆ. ವಾಸನ ಕೇರ್ನ ವೈದ್ಯೆ ಪ್ರಿಯಾ ಸಿಂಹಾಸನ್ ಮಾಹಿತಿ. ಎತ್ತಿನಹೊಳೆ ಯೋಜನೆ ನಾಲೆ ಪ್ರದೇಶಕ್ಕೆ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಎತ್ತಿನಹೊಳೆ ಯೋಜನೆ ನಾಲೆ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಯೋಜನೆಯ ಕಾಮಗಾರಿಯಲ್ಲಿ ಅಗತ್ಯವಿರುವ ಕಬ್ಬಿಣ ಸೇರಿದಂತೆ ಮೂಲಭೂತ ವಸ್ತುಗಳನ್ನು ಬಳಕೆ ಮಾಡದೆ ಅಸಡ್ಡೆಯ ಕಾಮಗಾರಿ ನಡೆಸಲಾಗಿದೆ ಎಂದು ಆರೋಪಿಸಿದ ಅವರು, ಯೋಜನೆಯ ಶೇಕಡಾ 70% ಭಾಗದಲ್ಲಿನ ತಡೆಗೋಡೆಗಳು ಸಂಪೂರ್ಣವಾಗಿ ಕುಸಿದು ಬಿದ್ದಿರುವುದು ಹಾಗೂ ಒಡೆದು ಹೋಗಿರುವುದು ಕಾಮಗಾರಿಯ ಗುಣಮಟ್ಟವನ್ನು ಬಯಲು ಮಾಡುತ್ತಿದೆ ಎಂದರು. 6 ತಿಂಗಳಲ್ಲಿ ನೀರು ಒದಗಿಸುವುದಾಗಿ ಭರವಸೆ ನೀಡಿದ್ದ ಕಾಂಗ್ರೆಸ್ ಸರ್ಕಾರ ವರ್ಷ ಕಳೆದರೂ ಜನರಿಗೆ ನೀರು ನೀಡಲು ವಿಫಲವಾಗಿದೆ ಎಂದು ಟೀಕಿಸಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಶುದ್ಧ ಸುಳ್ಳು ಹೇಳಿ ಜನರನ್ನ ಮರಳು ಮಾಡಿದ್ದಾರೆ ಎಂದು ಕಿಡಿಕಾರಿದರು. ಎತ್ತಿನಹೊಳೆ ಯೋಜನೆಯ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ನೀರಿನಲ್ಲಿ ಹೋಮ ಮಾಡಲಾಗಿದೆ ಎಂದು ಆರೋಪಿಸಿದ ಅವರು, ಎತ್ತಿನಹೊಳೆ ಯೋಜನೆಯ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ನೀರಿನಲ್ಲಿ ಹೋಮ ಮಾಡಲಾಗಿದೆ ಎಂದು ಆರೋಪಿಸಿದ ಅವರು, ಇದು ಜನರ ತೆರಿಗೆ ಹಣದ ದೋಚಿಕೆಯೇ ಆಗಿದೆ ಎಂದರು. ಸಕಲೇಶಪುರ ಹಾಗೂ ಆಲೂರು ಭಾಗದ ರೈತರು ಎತ್ತಿನಹೊಳೆ ಯೋಜನೆಗಾಗಿ ತಮ್ಮ ಜಮೀನುಗಳನ್ನು ತ್ಯಾಗ ಮಾಡಿದರು. ಅವರಿಗೆ ಇದುವರೆಗೂ ಸಮರ್ಪಕ ಫಲ ಸಿಕ್ಕಿಲ್ಲ ಎಂದರು. ಕಳಪೆ ಕಾಮಗಾರಿಗೆ ಹೊಣೆಗಾರಿಕೆಯಾದವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದರು. ಒಂದು ಕೆಜಿ ಕಬ್ಬು ಎಲ್ಲೂ ಹಾಕಿಲ್ಲ. ನಷ್ಟ ಮಾಡ್ತಿದ್ರೆ ಅಲ್ಲಿ ನಮ್ಮ ಸೇತುವೆ ನೋಡ್ಬೋದು ಸರ್. ಒಂದು ಮಹತ್ವಾಕಾಂಕ್ಷಿ ಹಾಗೂ ವಿವಾದಾತ್ಮಕ ಒಂದು ಯೋಜನೆ ಒಳಗೊಂಡು ಬಂದಾದ ಇವತ್ತು ಎತ್ತಿನಹೊಳೆ ಯೋಜನೆ ಒಂದು ಬೃಹದಾಕಾರದ ಒಂದು ಯೋಜನೆ ಏನು ಸುಮಾರು 13,000 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಆಯಿತು. ಅದು ಇವತ್ತು 24,000 ಕೋಟಿಗೆ ಪರಿಷ್ಕೃತ ಆಗಿದೆ. ಇವತ್ತು ನಾವು ಸಾಕಷ್ಟು ಹಳ್ಳಿಗಳ ಮಧ್ಯೆ ಪಾಯಿಂಟ್ಗಳಲ್ಲಿ ವಿಸಿಟ್ ಮಾಡೋಂಥ ಸಂದರ್ಭದಲ್ಲಿ ಯಾವ ಮಟ್ಟದ ಕಳಪೆ ಕಾಮಗಾರಿ ನೋಡ್ತಾ ಇದ್ದೀವಿ ಅಂದರೆ, ಮೋಸ್ಟ್ಲಿ ಅಲ್ಲಿ ಐರನ್ ಕಬ್ಬಿಣನ ಪ್ರಾವಿಷನ್ನೇ ಮಾಡಿಲ್ಲ. ಈ ಒಂದು ತಡೆಗೋಡೆ ಕಟ್ಟಕ್ಕಾಗ್ಬೋದು ಅಥವಾ ನಾಲೆಗಳ ನಿರ್ಮಾಣದಲ್ಲಿ ಒಂದು ಕಬ್ಬಿಣನ ಪ್ರಾವಿಷನ್ನೇ ಮಾಡಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸುಮಾರು 20ರಿಂದ 25 ಕಿಲೋಮೀಟ್ರ್ ಈಗಾಗಲೇ ವಿಸಿಟ್ ಮಾಡಿದ್ದೀವಿ. ಇಲ್ಲಿ ಎಲ್ಲ ಕಡೆಯೂ ಒಂದೊಂದು 300 ಮೀಟ್ರಿಗೂ 800 ಮೀಟ್ರಿಗೂ ದೊಡ್ಡ ಮಟ್ಟದಲ್ಲಿ ನಾಲೆಗಳ ಒಂದು ತಡೆಗೋಡೆ ಅದೆಲ್ಲ ಕುಸಿತಿದೆ. ಇವತ್ತು ಈ ಒಂದು ಕಳಪೆ ಕಾಮಗಾರಿಗೆ ಯಾವ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಬೋದು ಅಥವಾ ನಮ್ಮ ನೀರಾವರಿ ಸಚಿವರಾಗ್ಬೋದು ಪ್ರತಿಕ್ರಿಯೆ ಕೊಡ್ತಾ ನಾವೆಲ್ಲ ನಮ್ಮ ಜಿಲ್ಲಾ ಜನತೆ ಗಮನಿಸ್ತಾ ಇದ್ದಾರೆ. ನಾನು ಹಿಂದೆ ಈಗ ಒಂದು 3 ದಿನ ಹಿಂದೆ ನಮ್ಮ ಒಂದು ಜಿಲ್ಲಾ ಮಟ್ಟದ ಒಂದು ರಾಜ್ಯ ಮಟ್ಟದ ಸಮಾವೇಶದಲ್ಲಿ
ಈ ಒಂದು ವಿಷಯನ ಪ್ರಸ್ತಾಪ ಮಾಡಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಎತ್ತಿನೊಳೆ ಯೋಜನೆಯನ್ನು ಚಾಲನೆ ಕೊಟ್ವಿ. ನಾವು ನೀರು ಹರಿಸ್ತೀವಿ. DC ಹಾಗೂ SP ಅವರಿಗೆ ಅಭಿನಂದನೆಗಳು. ಇನ್ನು ಕೆಲವೇ 3-4 ತಿಂಗಳಲ್ಲಿ ಅದೇನು ಅರಣ್ಯ ಇಲಾಖೆಯ ತೊಡಕುಗಳಿದ್ದಾವೆ, ಕೇಂದ್ರ ಸರ್ಕಾರದ ಅನುಮತಿ ಬೇಕಾಗಿದೆ, ಅದೆಲ್ಲ ಸಾಧಿಸಿ ಕೆಲವೇ 3-4 ತಿಂಗಳಲ್ಲಿ ತುಮಕೂರುವರೆಗೂ ಅಂದರೆ ನಮ್ಮ ಬಯಲುಸೀಮೆ ಜಿಲ್ಲೆಗಳು ಕೂಡ ನೀರನ್ನ ಬದುಕಿಸ್ತೀವಿ. ಈಗ ಸೆಪ್ಟೆಂಬರ್ ಆಯಿತು, ಅಕ್ಟೋಬರ್ ಆಯಿತು, ನವಂಬರ್ ಆಯಿತು, ಡಿಸೆಂಬರ್ ಆಯಿತು, ಈಗ ಜನವರಿ ತಿಂಗಳು ಏನು ಹಂತಕ್ಕೆ ಬಂದಿದ್ದೀವಿ. ಅಂತ್ಯಕ್ಕೆ ಫೆಬ್ರವರಿ ತಿಂಗಳು ಶುರು ಆಗಬೇಕಾಗಿದೆ. ಅಲ್ಲಿ 5 ತಿಂಗಳಾಯಿತು. 5 ತಿಂಗಳಲ್ಲಿ ಈ ಯೋಜನೆ ಚಾಲನೆ ಕೊಟ್ಟಂಥ ನೀರು ಎಲ್ಲೋಯಿತು? ಅದು ನಮ್ಮ ಜನರ ಪ್ರಶ್ನೆ ಆಗಿದೆ. ಈ ನೀರನ್ನ ಯಾಕೆ ಡೈವರ್ಟ್ ಮಾಡಿದ್ರು, ಮತ್ತೆ ನದಿಗೆ ಯಾಕೆ ಹರಿಬಿಟ್ರು, ಯಾಕೆ ಡೈವರ್ಟ್ ಮಾಡೋಂಥ ಒಂದು ಸನ್ನಿವೇಶ ಏನಿತ್ತು? ಆ ಸನ್ನಿವೇಶ ಇಷ್ಟೇ. ಈ ಕಳಪೆ ಕಾಮಗಾರಿನ ನಾವು ವೀಕ್ಷಣೆ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಭಾಗಗಳಲ್ಲಿ, ಒಂದು ಕಡೆ 2 ಕಡೆ 100 ಭಾಗಗಳಲ್ಲಿ ಈ ಒಂದು ಯೋಜನೆ ಸಂಪೂರ್ಣ ವಿಫಲವಾದ ಯೋಜನೆ. ನಮ್ಮ ಏನು ನಮ್ಮ ರಾಜ್ಯದ ಪ್ರಜೆಗಳ ಒಂದು ಟ್ಯಾಕ್ಸ್ ಏನಿದೆ ಅದು ಇಲ್ಲೇ ಹರಿದು ಹೋಗ್ತಾ ಇದೆ. ನೀರು ಹರಿದು ಹೋಗ್ತಿಲ್ಲ, ಟ್ಯಾಕ್ಸೇ ಹರಿದು ಹೋಗ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಅದನ್ನು ಅಕ್ಬರ್ ಬೀರ್ಬಲ್ ಕತೆ ಹೇಳ್ತಾ ಇದ್ರು, ಕಣ್ಣಲ್ಲಿ ನೋಡಿದ್ದು ಸತ್ಯ, ಕಿವಿಯಲ್ಲಿ ಕೇಳಿದ್ದು ಸುಳ್ಳು ಅಂತ. ಅದಕ್ಕೆ ನಾವೇ ಈಗ ಕಣ್ಣಲ್ಲಿ ನೋಡೋಣ ಅಂತ ಬಂದ್ವಿ ಯಾವುದು ಸತ್ಯ ಇದೆ ಅಂತ. ಈಗ ಸತ್ಯ ಗೊತ್ತಾಗ್ತಾ ಇದೆ. ಅದು ಎತ್ತಿನೊಳೆ ಯೋಜನೆಯ ಕಳಪೆ ಕಾಮಗಾರಿ, ಕಾಂಟ್ರಾಕ್ಟರ್ಗಳ ಕಮಿಷನ್ನು ಇವತ್ತು ಯಾವ ಮಟ್ಟದಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಈ ರಾಜ್ಯಕ್ಕೆ, ನಮ್ಮ ಹಾಸನ ಜಿಲ್ಲೆಯ ಜನತೆಗೆ ದಯಮಾಡಿ ಸುಳ್ಳು ಹೇಳೋದು ಬಿಡಿ. ಈ ಒಂದು ಏನು ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾರಂಭ ಅಂತ ಏನೊಂದು ಸಮಾವೇಶ ಮಾಡಿದ್ರಿ, ಅದು ಯಾವ ಪ್ರಯೋಜನಕ್ಕೋಸ್ಕರ ಮಾಡಿದ್ರಿ, ಯಾವ ಹಿತಾಸಕ್ತಿಗೋಸ್ಕರ ಮಾಡಿದ್ರಿ, ಯಾವುದೇ ರೀತಿಯಾದಂಥ ಜನಪರವಾದಂಥ ಕಾರ್ಯಗಳು ಕೆಲಸಗಳು ಕಾಣ್ತಾ ಇಲ್ಲ. ಈ ಸುಳ್ಳು ಹೇಳೋದನ್ನ ಮೊದಲು ಬಿಡಬೇಕು ಅಂತ ದಯಮಾಡಿ ಅತಿ ಶೀಘ್ರದಲ್ಲೇ ನೀರಾವರಿ ಸಚಿವರು DK ಶಿವಕುಮಾರ್ ಅವರು ಬಂದು ಈ ಜಾಗಗಳಲ್ಲಿ ಭೇಟಿ ಕೊಡಬೇಕು. ಇಲ್ಲಾದಂಥ ಅನ್ಯಾಯನ, ನಮ್ಮ ರಾಜ್ಯದ ಜನತೆಯ ತೆರಿಗೆನ ಇಲ್ಲಿ ವೆಚ್ಚ ಆಗ್ತಿರೋದನ್ನ ಅವರು ದಯಮಾಡಿ ಗಮನಿಸಬೇಕು ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಎಷ್ಟು ಮಟ್ಟಿಗೆ ಅಂದಾಜು ಪಟ್ಟಿ ತಯಾರಿಸಿದ್ದಾರೆ, ಎಷ್ಟು ಮಟ್ಟಿಗೆ ಕಾಮಗಾರಿಗಳನ್ನು ಮಾಡಿದ್ದಾರೆ, ಹೇಗಾಗಿದೆ ಅನ್ನೋದು ಕಂಡು ಬರ್ತಾ ಇದೆ. ಅತ್ಯಂತ ಕಳಪೆ ಕಾಮಗಾರಿ. ಕನಿಷ್ಠ 60% ವಾಲ್ ಏನು ಹೇಳ್ತೀವಿ ನಾವು, ಗೋಡೆ ಕಾಂಕ್ರೀಟ್ ವಾಲು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಎಲ್ಲೂ ಕೂಡ ಕಬ್ಬಣ ಹಾಕಿಲ್ಲ. ಬಹುಶಃ ಇದು ಪೂರ್ತಿ ನಮ್ಮ ಶಾಸಕರು ಹೇಳಿದಾಗೆ ಪೂರ್ತಿ ತೆರಿಗೆ ಹಣ ಪೋಲಾಗಿದೆ. ಇವತ್ತು 12,000 ಇದ್ದಿದ್ದು ಇವತ್ತು 26,000ಕ್ಕೆ ಬಂದಿದೆ. 30,000ಕ್ಕೆ ಬಂದರೂ 30,000 ಕೋಟಿ ಬಂದರೂ ಆಶ್ಚರ್ಯ ಇಲ್ಲ. ಇದು ಜನರ ದುಡ್ಡು. ಮೊದಲು ಇದನ್ನೆಲ್ಲ ಸರಿಪಡಿಸ್ತಕ್ಕಂಥ ನನಗಂತೂ ಗೊತ್ತಾಗ್ತಿಲ್ಲ. ಬಹುಶಃ ರೀಮೇಕಿಂಗ್ ಹೊಸದಾಗೆ ಮಾಡಬೇಕು ಅಂತ ಕಾಣ್ತಾ ಇದೆ. ಇದಕ್ಕೆ ಕಾರಣಕರ್ತರಂಥ ಅಧಿಕಾರಿಗಳಿರ್ಬೋದು, ಯಾರೇ ಇರ್ಬೋದು, ಇದ್ರ ಬಗ್ಗೆ ತನಿಖೆ ಆಗಬೇಕು. ತನಿಖೆ ಆಗಿ ಶಿಕ್ಷೆ ಆಗಬೇಕು ಮತ್ತು ಪುನಃ ಕೆಲಸ ಆಗಬೇಕು. ಕೋಲಾರ ಚಿಕ್ಕಬಳ್ಳಾಪುರ ಜನರ ಕನಸೇನಿದೆ, ನಾವು ಸಕಲೇಶಪುರ ತಾಲೂಕಿನ ಜನತೆ, ಆಲೂರು ತಾಲೂಕಿನ ಜನತೆ ತ್ಯಾಗ ಮಾಡಿ ಜಾಗ ಬಿಟ್ಕೊಟ್ಟಿದ್ದೀವಿ. ನಾವು ಕಾಮಗಾರಿ ನಡೆದಿದೆ. ನನ್ನ ಕಾಲದಲ್ಲೇ ಇದು ಎಲ್ಲ ಕೆಲಸ ಪ್ರಾರಂಭ ಆಗಿ ಒಂದು ಹಂತ ಬಂದಿರ್ತಕ್ಕಂಥದ್ದು. ಆದರೆ ಇವತ್ತು ಭ್ರಷ್ಟಾಚಾರದ ಕಾರಣಕ್ಕಾಗಿ ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ಈ ಸ್ಥಿತಿ ತಲುಪಿದ್ವಿ. ಮನೆ ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟವರು ಬಂದು ಸ್ಥಳ ನೋಡಬೇಕು, ಪರಿಹಾರ ಕಂಡುಹಿಡಬೇಕು, ಜನರಿಗೆ ನ್ಯಾಯ ದೊರಕಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಈ ಸೈಡ್ ನಿಂತ್ಕೊಂಡ್ರೆ ಈ ಕಡೆ ಕವರ್ ಆಗುತ್ತೆ. ಡಾಕ್ಟರ್ ಆರ್ ಓಬಳೇಶಗಟ್ಟಿ ಅವರ ಬೃಹತ್ ಶೈಕ್ಷಣಿಕ ಕೃತಿಗಳ ಲೋಕಾರ್ಪಣೆ ಅಭಿನಂದನಾ ಸಮಾರಂಭ ಹಾಗೂ ಶೈಕ್ಷಣಿಕ ಸಮಾಲೋಚನಾ ಕಾರ್ಯಕ್ರಮವನ್ನು 2026 ಜನವರಿ 29ರಂದು ಗುರುವಾರ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಆಯೋಜಿಸಲಾಗಿದೆ ಎಂದು ಕೊಟ್ರೇಶ್ ಉಪ್ಪಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಾಕ್ಟರ್ ಆರ್ ಓಬಳೇಶ ಗಟ್ಟಿಯವರ ಶಿಕ್ಷಣ ಶಾಸ್ತ್ರ ವಿಷಯದ ವಿಶ್ವಕೋಶಗಳಾದ ಸಂಪುಟ 1 ಭಾರತದಲ್ಲಿ ಶಿಕ್ಷಣ, ಸಂಪುಟ 2 ಭಾಷೆ, ಕನ್ನಡ ಸಾಹಿತ್ಯದ ಸಂಪದ ಮತ್ತು ಕನ್ನಡ ಭಾಷಾ ಬೋಧನೆ, ನಮ್ಮ ಸಂವಿಧಾನ ಮತ್ತು ನಮ್ಮ ಸರ್ಕಾರಗಳು ಹಾಗೂ ಸಾರ್ಥಕ ಸಂತ ಡಾಕ್ಟರ್ ಆರ್ ಓಬಳೇಶ ಗಟ್ಟಿ ಕೃತಿಗಳನ್ನು ಈ ಸಂದರ್ಭದಲ್ಲಿ ಲೋಕಾರ್ಪಣೆ ಮಾಡಲಾಗುವುದು ಎಂದರು. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಕೆಎಸ್ ಲತಕುಮಾರಿ ಉದ್ಘಾಟಿಸಲಿದ್ದು, ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಕುಲಪತಿಗಳಾದ ಡಾಕ್ಟರ್ ಡಿವಿ ಪರಶಿವಮೂರ್ತಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಸಂಪುಟ 1 ಭಾರತದಲ್ಲಿ ಶಿಕ್ಷಣ ಕೃತಿಯ ಡಾಕ್ಟರ್ ಓಬಳೇಶ ಗಟ್ಟಿಯವರ ಕೃತಿಗಳು ಶಿಕ್ಷಣ, ಭಾಷೆ, ಸಂವಿಧಾನ ಮತ್ತು ಸಮಾಜದ ಕುರಿತು ಸಮಗ್ರ ಅರಿವನ್ನು ನೀಡುವ ಮಹತ್ವದ ದಾಖಲೆಗಳಾಗಿದ್ದು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸಂಶೋಧಕರಿಗೆ ಉಪಯುಕ್ತವಾಗಲಿವೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮಕ್ಕೆ ಸರ್ವರನ್ನು ಆಹ್ವಾನಿಸಿದರು. ಸ್ನೇಹಿತರೆ ಮತ್ತು ಎಲ್ಲ ಮಾಧ್ಯಮ ಬಂಧುಗಳೇ, ನಾನು ಈ ಜಿಲ್ಲೆಗೆ ಬಂದು 40 ವರ್ಷ ಆಯಿತು. ನನ್ನ ಊರು ದಾವಣಗೆರೆ ಜಿಲ್ಲೆ, ಜಗಳೂರು ತಾಲೂಕು, ತೋರಣಗಟ್ಟೆ, ಇಂದಿನ ಚಿತ್ರದುರ್ಗ ಜಿಲ್ಲೆ. ಇದು ನನ್ನ ಕರ್ಮಭೂಮಿ. 1986 ಆಗಸ್ಟ್ 25ರಲ್ಲಿ ಸಕಲೇಶ್ಪುರಕ್ಕೆ ಬಂದವನು. ನನ್ನ ಸಾಹಿತ್ಯ ಮತ್ತು ಶೈಕ್ಷಣಿಕ ಜೀವನ ಪ್ರಾರಂಭ ಆಗಿದ್ದು ಹೀಗೆ. ನಾನು ಭದ್ರಾವತಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಕಾಲೇಜಿನಲ್ಲಿ ಓದ್ತಿರ್ಬೇಕಾದ್ರೆ ನನ್ನ ನೆಚ್ಚಿನ ಗುರುಗಳು, ಗುಡಿಸಲುಗಳಲ್ಲಿ ಹೋರಾಟದ ದೀಪವನ್ನು ಹಚ್ಚಿದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪರ ಶಿಷ್ಯ ನಾನು. ಆಗಲೇ 1982ರಲ್ಲೇ ನನ್ನ ಹಂಬಲ ಕವನ ಸಂಕಲನ ಬಿಡುಗಡೆ ಮಾಡಿದ್ರು. ನಾಟಿ ಸೋಜ ಮನೆ ತಿರುವುದ್ರಲ್ಲ ಅವರೇ ಬಿಡುಗಡೆ ಮಾಡಿದ್ದರು 1982. ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ಇಲ್ಲೇ ಇದ್ದೀನಿ. ಸಾಕಷ್ಟು ಜನ ನಾನು 2019ರಲ್ಲಿ ನಾನು ವೃತ್ತಿ ಜೀವನದಿಂದ ನಿವೃತ್ತಿಯಾದಾಗ ಸಾಕಷ್ಟು ಜನ ಶಿವಮೊಗ್ಗಕ್ಕೆ ಕರೆದ್ರು, ದಾವಣಗೆರೆಗೆ ಕರೆದ್ರು, ಚಿತ್ರದುರ್ಗಕ್ಕೆ ಕರೆದ್ರು, ಇಲ್ಲೇ ಸೆಟ್ಲ್ ಆಗ್ಬಿಡಪ್ಪ ಬಂದು ಅಂತ. ಆದರೆ ನನಗೆ ಯಾಕೋ ಈ ಕರ್ಮಭೂಮಿಯನ್ನು ಬಿಟ್ಟು ಹೋಗಿ ನನಗೆ ಆಗಲಿ. ಹಾಗಾಗಿ ನಾನು ಇಲ್ಲೇ ಉಳ್ಕೊಂಡಿದ್ದೇನೆ. ಅದರ ಭಾಗಿಯಾಗಿ ನನ್ನ ಸಂಗಾತಿ ಇದ್ದಾರೆ. ಅವರು ಸಹ ಸಾಕಷ್ಟು ಸಂದರ್ಭದಲ್ಲಿ ಬೇಡ, ನಮ್ಮವರು ಯಾರ್ಯಾರು ಹತ್ರ ಅಲ್ಲೋಗ್ಬಿಡೋಣ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಅಂತ ಸಾಕಷ್ಟು ಸರಿ ಅವರು ಪ್ರಾರಂಭದಲ್ಲಿ ಹೇಳಿದ್ರು. ಈಗಲೂ ಒಂದು ಸಲ ಹಾಗಾಗಿ ಅಂತಾರೆ. ಯಾಕೆ ನನಗೆ ಗೊತ್ತಿಲ್ಲ. ಆದರೆ ನನಗೆ ಈ ಕರ್ಮಭೂಮಿ ಬಿಟ್ಟು ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ. ಸ್ನೇಹಿತರೆಲ್ಲ ಎಲ್ಲ ಮಾಧ್ಯಮ ಮಿತ್ರರು ಇದ್ದಾರೆ, ಎಲ್ಲ ಇದ್ದಾರೆ. ನಾನು ಬೇಕಾಷ್ಟು ವಾಗ್ವಾದ ಮಾಡ್ತೀನಿ, ಪ್ರತಿಭಟಿಸ್ತೀನಿ, ನಾನು ನಗ್ತಲೇ ಇರ್ತೀನಿ, ಆಮೇಲೆ ಅಪ್ಕೊಳ್ತೀನಿ, ಎಲ್ಲ ಇದೇ ಇರ್ತದೆ ಸಹಜವಾಗಿ. ವೈಚಾರಿಕವಾಗಿ ಏನೇ ವೈರುಧ್ಯ ಇದ್ದರೂ ನಾವು ಸಂಬಂಧದಲ್ಲಿ ದೂರ ಆಗಬಾರ್ದು. ಹಾಗಾಗಿ ಈ ನೆಲೆಯಲ್ಲಿ ಈ ಹಾಸನ ಜಿಲ್ಲೆಯಲ್ಲಿ ನಾನು ಉಳ್ಕೊಂಡಿದ್ದೆ. ಮಾಧ್ಯಮ ಮಿತ್ರರೇ, ನನ್ನ ಜೀವನದಲ್ಲಿ ಸಾಕಷ್ಟು ಕೃತಿಗಳನ್ನು ಬರೆದಿದ್ದೇನೆ. ಆದರೆ ಇದು ವಿಶೇಷವಾದಂಥದ್ದು ನನ್ನ ಜೀವನದ. ಅದಕ್ಕೆ ಅದು ಹೆಸರೇ ಇಟ್ಟಿದ್ದೇನೆ, ಡಾಕ್ಟರ್ ಓಬಳೇಶ ಗಟ್ಟಿ ಶಿಕ್ಷಣಶಾಸ್ತ್ರ ವಿಷಯ ವಿಶ್ವಕೋಶ ಅಂತ. ಆ ಪುಸ್ತಕಗಳ ಬಿಡುಗಡೆ ದಿನ ನೀವೆಲ್ಲರೂ ಮಾಧ್ಯಮ ಮಿತ್ರರು ಎಲ್ಲರೂ ಬರಬೇಕು. ಅವತ್ತು ಗೊತ್ತಾಗುತ್ತೆ ಅದರ ಬರೀ ಗಾತ್ರ ಅಲ್ಲ, ಅದರ ಕ್ವಾಲಿಟಿ. ಹಗಲು ರಾತ್ರಿ ಎಷ್ಟು ಕಷ್ಟಪಟ್ಟಿರ್ಬೋದು ಇದನ್ನು. 1,000, 1,500 ಪುಟ, 2,000 ಪುಟ ಅಂತಂದರೆ ಬರೆಯೋದಷ್ಟೇ ಅಲ್ಲ, ಬರೆದ ಮೇಲೆ DDP ಮಾಡಿಸ್ಬೇಕು. DDP ಮಾಡಿಸಿದ ಮೇಲೆ ತಿದ್ದಬೇಕು. ಆ DDPಯನ್ನು ಇಳ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡ ಸಾಹಸ. ಆಮೇಲೆ ಪ್ರಿಂಟಿಂಗ್ ಪ್ರೆಸ್ ಕೊಡ್ತೀವಲ್ಲ, ಅದು ದೊಡ್ಡ ಸಾಹಸ. ಇಲ್ಲ ಲೇಖಕರು ಗೊತ್ತಿದೆ, ಮಾತಾಡ್ತಿದ್ದಾರೆ. ಅಲ್ಲಲ್ಲ, 100 ಪುಟ 200 ಪುಟ ಮಾಡೋದು ಎಷ್ಟು ಕಷ್ಟ. 200-300 ಅಂತ. ಪತ್ರಿಕಾಗೋಷ್ಠಿಯಲ್ಲಿ ಹಂಪನಹಳ್ಳಿ ಕಾಳೇಗೌಡ, ಓಬಳೇಶ ಗಟ್ಟಿ, ಲಿಂಗರಾಜು, ಕಾರ್ಯಕ್ರಮ ಸಂಚಾಲಕರು ವಾಣಿ, ಪ್ರಕಾಶ್, ರವಿ ನಾಗಲಗೂಡು ಹಾಜರಿದ್ದರು. ಹಾಸನ ನಗರದ ವಾಸನ್ ಐ ಕೇರ್ ಆಸ್ಪತ್ರೆಯ ವತಿಯಿಂದ ನಗರದ ಡಿಆರ್ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ SSB, SRPF, SISF, BSF, WBHS, CAPF ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗಾಗಿ ಉಚಿತ ಕಣ್ಣಿನ ತಪಾಸಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು.
ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಿಎಆರ್ನ ಡಿಎಸ್ಪಿ ಪಾಲಾಕ್ಷ ಅವರು ವಾಸನಾಯ್ಕೇರ್ ಸಿಬ್ಬಂದಿಗಳು ಇಂದು ಡಿಎಆರ್ನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಉಚಿತವಾಗಿ ಕಣ್ಣಿನ ಚಿಕಿತ್ಸೆ ನೀಡುತ್ತಿರುವುದು ಸಂತೋಷದ ಸಂಗತಿಯಾಗಿದೆ. ಪೊಲೀಸ್ ಸಿಬ್ಬಂದಿಗಳು ಈ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಎಷ್ಟು ಬ್ರಾಂಚ್ಗಳಿದೆ ಅದೆಲ್ಲ ಕೂಡ ಒಂದು ಫ್ರೀ ಐ ಚೆಕಪ್ ಪೊಲೀಸ್ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೆ ಫ್ರೀ ಐ ಚೆಕಪ್ ಮಾಡಿಸ್ತಾ ಇದ್ದಾರೆ. ಇದು ತುಂಬ ಶ್ಲಾಘನೀಯ ಕೆಲಸ. ಹಾಗೆ ಇನ್ನೊಂದಷ್ಟು ಡಿಸ್ಕೌಂಟ್ಸ್ಗಳೆಲ್ಲ ಇದೆ. ಆಪ್ಟಿಕಲ್ಸಲ್ಲಿ 10%, ಹಾಗೆ ಇನ್ವೆಸ್ಟಿಗೇಷನಲ್ಲಿ ಇದರಲ್ಲೆಲ್ಲ ಒಂದು 15% ಡಿಸ್ಕೌಂಟ್ ಇರುತ್ತೆ ಅಂತೇಳಿ. ಅದಲ್ಲದೆ ಆರೋಗ್ಯ ಭಾಗ್ಯ ಕೂಡ ನಮ್ಮ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ತುಂಬ ಪೊಲೀಸರಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕೆಂದರೆ ಹಗಲಿರುಳು ಕೆಲಸ ಮಾಡ್ತಾರೆ, ಹಗಲು ರಾತ್ರಿ ಅನ್ನೋದೇ ನಮ್ಮ ಪೊಲೀಸ್ ಸಿಬ್ಬಂದಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಇದರೆಲ್ಲ ತುಂಬ ಎಸೆನ್ಷಿಯಲ್ ಇದೆ. ಆರೋಗ್ಯ ಹಾಳಾಗ್ತಾ ಇರುತ್ತೆ. ಕಣ್ಣಷ್ಟೇ ಅಲ್ಲ, ಬೇರೆ ಬೇರೆ ಎಲ್ಲ ಕಾಯಿಲೆಗಳು ಜಾಸ್ತಿ ಬರ್ತಾ ಇರ್ತಾರೆ ನಮ್ಮ ಪೊಲೀಸರಿಗೆ. ಅಂತ ಇದರಲ್ಲಿ ಅವರಿಗೆ ಈಗ ಒಂದು ಫ್ರೀ ಚೆಕಪ್ ಮಾಡಿ ಅಥವಾ ಬೇರೆ ಬೇರೆ ಇದರಲ್ಲೆಲ್ಲ ಒಂದಷ್ಟು ಡಿಸ್ಕೌಂಟ್ ಕೊಡೋದು ತುಂಬ ಒಳ್ಳೆಯ ಒಂದು ಕೆಲಸ ಆಗಿದೆ ನಮ್ಮ ವಾಸನಾಯ್ಕೆ. ಇದನ್ನೆಲ್ಲ ನಮ್ಮ ಸಿಬ್ಬಂದಿಗಳು ಕಾಲಕ್ಕೆ ಏನೇ ತೊಂದರೆ ಇದ್ರೆ ಬಂದು ಚೆಕಪ್ ಮಾಡಿಸ್ಕೊಂಡು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಈ ಮೂಲಕ ನಾನು ತಮ್ಮೆಲ್ಲರಿಗೂ ಕೇಳ್ಕೊಳ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನಾನು ಮತ್ತೊಮ್ಮೆ ಕೇಳ್ತಾ. ವಾಸನಾಯ್ಕೇರ್ನ ಮುಖ್ಯ ವೈದ್ಯೆ ಡಾಕ್ಟರ್ ಪ್ರಿಯಾ ಸಿಂಹಾಸನ್ ಮಾತನಾಡಿ, 40 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ ಕಣ್ಣಿನ ಸಮಸ್ಯೆಗಳು ಉಂಟಾಗುವುದು ಸಹಜವಾಗಿದೆ. ಅದರಲ್ಲೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹಗಲು ರಾತ್ರಿ ಎನ್ನದೇ ಕರ್ತವ್ಯ ನಿರ್ವಹಿಸುವುದರಿಂದ ಕಣ್ಣಿನ ಸಮಸ್ಯೆಗಳು ಹೆಚ್ಚು ಕಾಣಿಸಿಕೊಳ್ಳುತ್ತವೆ. ಈ ಹಿನ್ನೆಲೆ ಪೊಲೀಸ್ ಹೀರೋಸ್ ಯೋಜನೆಯಡಿ ದೇಶದ 175 ಶಾಖೆಗಳಲ್ಲಿ ಉಚಿತ ಕಣ್ಣಿನ ಪರೀಕ್ಷೆ ನಡೆಸಲಾಗುತ್ತಿದೆ ಎಂದರು. ಅಥವಾ ನೈಟ್ ಗ್ಲೇರ್, ನೈಟ್ ಡ್ರೈವಿಂಗ್ ಎಲ್ಲ ಇರುತ್ತೆ. ನೈಟ್ ಗ್ಲೇರ್ ಅಂದರೆ ಲೈಟ್ ಫೋಕಸ್ನ ನೋಡೋಕ್ಕಾಗಲ್ಲ, ಒಂಥರ ಪೊರೆಗಳಲ್ಲಿ. ಇವೆಲ್ಲ ನಿಮಗೆ ಪೊರೆಯಿಂದ ಬರುವಂತಹ ಲಕ್ಷಣಗಳು. ನಮ್ಮ ಹಾಸ್ಪಿಟಲಲ್ಲಿ ಪೊರೆಗೆ ಅತ್ಯಾಧುನಿಕ ಫೆಕೋಡೆನ್ಸಿಫಿಕೇಶನ್ ಸರ್ಜರಿ ಅಂತ ಲೇಸರ್ ಟ್ರೀಟ್ಮೆಂಟ್ ಅಂತ ಕೂಡ ಕರೀತಾರೆ. ಡ್ರಾಪ್ಸ್ ಹಾಕಿ ಇಂಜೆಕ್ಷನ್ ರಹಿತ ಪೇನ್ಲೆಸ್ ಕಣ್ಣಿಗೆ ಡ್ರಾಪ್ಸಲ್ಲೇ ಅನಸ್ತೀಶಿಯಾ ಡ್ರಾಪ್ಸ್ ಹಾಕಿ ಲೇಸರ್ ಮುಖಾಂತರ ಒಂದು ಸಣ್ಣ ಪ್ರೋಬ್ ಕಣ್ಣು ಒಳಗಡೆ ಹೋಗಿ ಅದೇ ಒಂದು ಪೊರೆನ ಕಲಿಸುತ್ತೆ. ಅಲ್ಟ್ರಾಸೌಂಡ್ ಎನರ್ಜಿ ಯೂಸ್ ಮಾಡಿ ಆ ಚಿಕ್ಕ ಜಾಗದಿಂದ ಕಣ್ಣೊಳಗಡೆ ಒಂದು ಇಂಟ್ರಾಕ್ಯುಲರ್ ಫೋಲ್ಡೆಬಲ್ ಲೆನ್ಸ್, ಆ ಲೆನ್ಸು ಕಣ್ಣೊಳಗಡೆ ಹೋಗಿ ತಾನೇ ಹೂವಿನ ಥರ ಅರಳ್ಕೊಳ್ಳುತ್ತೆ. ಆ ಲೆನ್ಸನ್ನು ಹಾಕಿದ್ರೆ ದೃಷ್ಟಿ ಕಾಣಿಸುತ್ತೆ. ಸೊ ದಟ್ ಪ್ರೊಸೀಜರ್ಗೆ ನಾವು ಫೇಕೋ ಎಮಲ್ಸಿಫಿಕೇಶನ್ ಸರ್ಜರಿ ವಿತ್ ಇಂಟ್ರಾಕ್ಯುಲರ್ ಲೆನ್ಸ್ ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ. ಅದರಲ್ಲಿ ಲೆನ್ಸಲ್ಲಿ ಬೇರೆ ಬೇರೆ ವೆರೈಟಿ ಆಫ್ ಲೆನ್ಸಸ್ ಬರುತ್ತೆ. ನಿಮ್ಮ ಆರೋಗ್ಯ ಭಾಗ್ಯ ಸ್ಕೀಮಲ್ಲಿ ಆ ಪ್ರೊಸೀಜರ್ ಇನ್ಕ್ಲೂಡೆಡ್ ಇದೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಕಣ್ಣಲ್ಲಿ ಬರೋ ಇದು ನಾವು ವೇಟ್ ಮಾಡಬೇಕು, ಪೊರೆ ಪೂರ್ತಿ ಹಣ್ಣಾಗೋದಂತ ಕಾಯಬೇಕು ಅಂತ ಇಲ್ಲ. ಯಾವಾಗ ಅದು ನಿಮ್ಮ ಡೇ ಟು ಡೇ ಆಕ್ಟಿವಿಟಿಗೆ ಕಷ್ಟ ಕೊಡುತ್ತೋ ಅವಾಗ ನಿಮ್ಮ ಡೇ ಟು ಡೇ ಆಕ್ಟಿವಿಟಿ ನೀವು ಮಾಡೋಕ್ಕಾಗಲ್ವೋ ದ ಸೇಮ್ ಮೂಮೆಂಟ್ ಪೊರೆ ತೆಗೆದು ಲೆನ್ಸ್ ಹಾಕ್ಬೋದು. ಅದು ಡೇ ಕೇರ್ ಪ್ರೊಸೀಜರ್, ಅಡ್ಮಿಟ್ ಆಗಬೇಕು ಅಂತಿಲ್ಲ. ಮತ್ತೆ ಬಂದು ಆಪರೇಷನ್ ಮಾಡಿಸ್ಕೊಂಡು ಬ್ಯಾಂಡೇಜ್ ಇಲ್ಲದೇ ಮನೆಗೆ ಹೋಗ್ಬೋದು. ಡ್ರಾಪ್ಸ್ ಹಾಕಲಿಕ್ಕಿರುತ್ತೆ, ರೆಸ್ಟು ಅಂತ ಇಲ್ಲ. ಡೇ ಟು ಡೇ ಆಕ್ಟಿವಿಟಿ ನೆಕ್ಸ್ಟ್ ಡೇಯಿಂದಲೇ ಶುರು ಮಾಡ್ಬೋದು. ಬಟ್ ಡ್ರಾಪ್ಸ್ ಹಾಕಬೇಕು, ಜಾಗ್ರತೆಯಿಂದ ಡ್ರಾಪ್ಸ್ ಹಾಕಬೇಕು. ಇದೊಂದು ಇಂಪಾರ್ಟೆಂಟ್. ಇನ್ನೊಂದು BP ಶುಗರ್, ಸ್ಟ್ರೆಸ್ ಲೆವೆಲ್ಸ್ ಎಲ್ಲ ಈಗ ಜಾಸ್ತಿ. ನಿಮ್ಮ ಕೆಲಸದಲ್ಲಿ ಸ್ಟ್ರೆಸ್ ಇನ್ನೂ ಜಾಸ್ತಿ ಅಂತ ಅನ್ಕೊಳ್ತೀನಿ. ಅವರಿಗೆ ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್, BP, ಅದರಿಂದ ಕಣ್ಣಿನ ನರದಲ್ಲಿ ತೊಂದರೆಗಳಾಗುತ್ತೆ. ಅದಕ್ಕೆ ಡಯಾಬಿಟಿಕ್ ರೆಟಿನೋಪತಿ, ಹೈಪರ್ ಟೆನ್ಸಿವ್ ರೆಟಿನೋಪತಿ ಅಂತ ಹೇಳ್ತೀವಿ. ಅದರದ್ದು ರಿಲೇಟೆಡ್ ಕಣ್ಣಿನ ಇಂಜೆಕ್ಷನ್ ಆಗಲಿ, ಕಣ್ಣಿನ ನರದ ಟ್ರೀಟ್ಮೆಂಟ್ ಆಗಲಿ ನನ್ನ ಕೈಗೆ ಹೇಳ್ತಾರೆ. ಅದಕ್ಕೆಲ್ಲರೂ ಟ್ರೀಟ್ಮೆಂಟ್ ನಮ್ಮ ಆಸ್ಪತ್ರೆಯಲ್ಲೇ ಅವೆಲ್ಲ ಅವೈಲೇಬಲ್ ಇದೆ. ಕಣ್ಣಿನ ಇಂಜೆಕ್ಷನ್ಸ್ ಆಗಲಿ ಅದು ಕೂಡ EPI ಕವರ್ಡ್ ಇದೆ. ಇನ್ನೊಂದು ಕಣ್ಣಿನ ದೃಷ್ಟಿ ಕದಿಯುವಂತಹ ಒಂದು ತೊಂದರೆ ಅಂದರೆ ಗ್ಲಾಕೋಮಾ. ಗ್ಲಾಕೋಮಾ ಅಂತಂದರೆ ಕಣ್ಣಿನ ನರದ ವೀಕ್ನೆಸ್ಸು. ಹೇಗೆ ಬಾಡಿ GPS ಇರುತ್ತಲ್ಲ ಅದೇ ಥರ ಕಣ್ಣಲ್ಲಿ ಇಂಟ್ರಾಕ್ಯುಲರ್ ಪ್ರೆಷರ್ ಅಂತ ಇರೋದು ಜಾಸ್ತಿಯಾಗಿ ಕಣ್ಣಿನ ದೃಷ್ಟಿ ಮಂದಗತಿಯಲ್ಲಿ ಕಮ್ಮಿ ಆಗ್ತಾ ಬರುತ್ತೆ. ಪೇಷಂಟ್ಸ್ಗೆ ಅದು ಪೂರ್ತಿ ದೃಷ್ಟಿ ಹೋಗೋ ತನಕ ಆ ತೊಂದರೆ ಇರೋದು ಅವ್ರಿಗೆ ಗೊತ್ತಾಗೋದೇ ಇದೆ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ 6 ತಿಂಗಳಿಂದ 1 ವರ್ಷಕ್ಕಾದರೂ ಪ್ರತಿಯೊಬ್ಬರು ತೊಂದರೆ ಇರಲಿ ಇದ್ದೇ ಇರಲಿ ರೊಟೀನ್ ಐ ಚೆಕಪ್ ಅಂತ 6 ತಿಂಗಳಿಂದ 1 ವರ್ಷಕ್ಕೊಂದ್ಸತಿ ಮಾಡಿಸ್ಬೇಕು. ಸೊ ಇದರ ಕುರಿತಾಗಿ ನಮ್ಮ ಆಸ್ಪತ್ರೆಯಲ್ಲಿ ಇರುವಂಥ ನಮ್ಮ ಭಾರತದಲ್ಲಿ ಇರುವಂಥ 175 ವಾಸನಾಯ್ಕೇರ್ ಎಲ್ಲ ಶಾಖೆಗಳಲ್ಲೂ ಈ ಒಂದು ಪೊಲೀಸ್ ಇಲಾಖೆ
ವೈದ್ಯೆ ಡಾಕ್ಟರ್ ಸ್ನೇಹ ಮಾತನಾಡಿ, ವಾಸನ್ ಐ ಕೇರ್ ಸಂಸ್ಥೆಯಲ್ಲಿ ಇಂದು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ಉಚಿತ ಕಣ್ಣಿನ ಪರೀಕ್ಷೆ ನಡೆಸಲಾಗುತ್ತಿದ್ದು, ಕನ್ನಡಕದ ಅಗತ್ಯವಿದ್ದಲ್ಲಿ 10% ರಿಯಾಯಿತಿ ಹಾಗೂ ಇನ್ವೆಸ್ಟಿಗೇಷನ್ಗಳಲ್ಲಿ 15% ರಿಯಾಯಿತಿ ನೀಡಲಾಗುತ್ತಿದೆ. ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಒಂದ್ಸಲ ಮಾಡಿಸ್ಕೋಬೇಕಾಗುತ್ತೆ. ಎಷ್ಟೊಂದು ಜನ ಡಯಾಬಿಟಿಕ್ಸ್ ಇರ್ತಾರೆ, ಆದರೆ ಯಾವತ್ತೂ ಕಣ್ಣಿನ ಚೆಕಪ್ ಮಾಡಿಸಿರಲ್ಲ. ಅಂಥವ್ರು ದಯವಿಟ್ಟು ಈ ಆಪರ್ಚುನಿಟಿ ಉಪಯೋಗಿಸ್ಕೊಳ್ಳಿ. ಕಣ್ಣಿನ ಒಂದ್ಸಲ ರೆಟಿನಾ ಚೆಕಪ್ ಎಲ್ಲ ಮಾಡಿಸ್ಕೊಳ್ಳಿ. ಎಷ್ಟೋ ಜನಕ್ಕೆ ಕಣ್ಣಿನ ರೆಟಿನಾದೊಳಗಡೆ ರಕ್ತನಾಳಗಳಾಗ್ಬೋದು, ಅಥವಾ ಕಣ್ಣಿಂದ ನರದಿಂದ ಬಂದಿರ್ಬೋದು, ರಕ್ತನಾಳಗಳು ಲೀಕ್ ಆಗ್ಬೋದು. ಆ ರೀತಿ ಎಲ್ಲ ಇದ್ದರೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತಾರೆ. ಅದು ಕಣ್ಣಿನ ಇಂಜೆಕ್ಷನ್ಸ್ ಆಗಲಿ, ಲೇಸರ್ ಆಗಲಿ, ಅಥವಾ ರೆಟಿನಾ ಸರ್ಜರಿ ಆಗಲಿ, ಏನಾದರೂ ಎಲ್ಲ ಇವತ್ತೆಲ್ಲ ಅವೈಲಬಲ್ ಇದೆ. ಮತ್ತು ಅದ್ರದ್ದು ಎಲ್ಲ ABY ಇನ್ಶೂರೆನ್ಸಲ್ಲಿ ಕವರ್ ಆಗುತ್ತೆ. ಸೊ ಆ ಥರ ಏನಾದರೂ ಸಮಸ್ಯೆ ಯಾರಿಗಾದ್ರೂ ಇತ್ತು ಅಂತಂದರೆ ಎಸ್ಪೆಷಲಿ ಯೂಸ್ ಮಾಡ್ಕೊಳ್ಳಿ. ಬೇರೆ ಎಲ್ಲ ಹೇಳಿದರು ಮೇಡಮ್, 40 ವರ್ಷ ಆದಮೇಲೆ ಕನ್ನಡಕದ ಸಮಸ್ಯೆ ಇರ್ಬೋದು, ಗ್ಲಕೋಮಾ ಸ್ಕ್ರೀನಿಂಗ್ ಇರ್ಬೋದು, ಅಥವಾ ನಿಮ್ಗೆ ಯಾವುದೇ ಏನಾದರೂ ಕಣ್ಣೊಳಗಡೆ ಧೂಳಾದರೂ ಇತ್ತು, ಕೆಂಪಾಗಿದೆ, ಏನಾದರೂ ಯಾವಾಗಾದರೂ ಹಾಸ್ಪಿಟಲಲ್ಲಿ ಬಂದು ನೀವು ಕಣ್ಣಿಂದು ಚೆಕಪ್ ಮಾಡಿಸ್ಬೋದು ಮತ್ತು ಅದ್ರ ಟ್ರೀಟ್ಮೆಂಟು ತಗೋಬೋದು. ಥ್ಯಾಂಕ್ ಯು. ಈ ಕಾರ್ಯಕ್ರಮದಲ್ಲಿ ವಾಸನ್ ಐ ಕೇರ್ಸ್ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪೊಲೀಸ್ ಹೀರೋ ಕ್ಯಾಂಪೇನ್ ಇದು ಎಂಟೈರ್ ನಮ್ಮ ಪ್ಯಾನ್ ಇಂಡಿಯಾದಲ್ಲಿ ರನ್ ಮಾಡ್ತಿದ್ವಿ. ಸರ್ಕಾರಿ ನೌಕರರ ಕ್ರೀಡಾಕೂಟದ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಅಧ್ಯಕ್ಷರಾದ ಕೃಷ್ಣೇಗೌಡರು ರಾಜ್ಯಾಧ್ಯಕ್ಷರನ್ನ ಏಕವಚನದ ಪದ ಬಳಸಿ ನಿಂದಿಸಿರುವುದು ಖಂಡನೀಯ ಎಂದು ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ಶ್ರೀನಿವಾಸ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ತಿಂಗಳು ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಜಿಲ್ಲಾಧ್ಯಕ್ಷ ಕೃಷ್ಣೇಗೌಡರು ಕ್ರೀಡೆಗೆ ಸಂಬಂಧಿಸಿದ ವಿಷಯವನ್ನು ಮುಂದಿಟ್ಟು ರಾಜ್ಯಾಧ್ಯಕ್ಷರ ವಿರುದ್ಧ ಏಕವಚನ ಪದ ಬಳಸಿ ಅವಮಾನಿಸಿದ್ದಾರೆ ಎಂದು ಆರೋಪಿಸಿದರು. ಈ ರೀತಿಯ ವರ್ತನೆ ಸಂಘದ ಗೌರವ ಮತ್ತು ಶಿಸ್ತಿಗೆ ಧಕ್ಕೆಯಾಗಿದ್ದು, ಇದನ್ನು ರಾಜ್ಯದ ಎಲ್ಲ ಪದಾಧಿಕಾರಿಗಳು ತೀವ್ರವಾಗಿ ಖಂಡಿಸುತ್ತಾರೆ ಎಂದರು. ಇಂತಹ ಘಟನೆಗಳು ಮರುಕಳಿಸದಂತೆ ಸಂಘದೊಳಗೆ ಶಿಸ್ತಿನ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಇದೇ ಒಂದು ವೇದಿಕೆಯಲ್ಲಿ ಹಾಸನ ಜಿಲ್ಲಾ ಕ್ರೀಡಾಕೂಟದ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡಿದಂಥ ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಕೃಷ್ಣೇಗೌಡರು BP ಅವರು ಈ ಕ್ರೀಡಾಕೂಟದ ಸಮಯದಲ್ಲಿ ಕ್ರೀಡೆಯ ವಿಚಾರವನ್ನು ಹೊರತುಪಡಿಸಿ ರಾಜ್ಯಾಧ್ಯಕ್ಷರ ಬಗ್ಗೆ ಹಲವಾರು ವಿಚಾರಗಳ ಬಗ್ಗೆ ಏಕವಚನದಲ್ಲಿ ಪದ ಬಳಕೆಯನ್ನು ಮಾಡಿರುವುದನ್ನು ರಾಜ್ಯ ಸಂಘದ ಪದಾಧಿಕಾರಿಗಳಾದ ನಾವು ಖಂಡಿಸುತ್ತೇವೆ. ಏಕೆಂದರೆ ಇದು ಕಂಡರಿಯದಂಥ ಹೆಮ್ಮೆಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರ ಷಡಕ್ಷರಿ ಅವರು ನೌಕರರ ಪರವಾಗಿ ಉತ್ತಮವಾದ ಕಾಳಜಿ ಹಾಗೂ ಉತ್ತಮವಾದ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಇಂಥ ಸಮಯದಲ್ಲಿ ಕ್ರೀಡಾಕೂಟದ ವಿಚಾರವನ್ನು ಬಿಟ್ಟು ಏಕಾಏಕಿ ರಾಜ್ಯಾಧ್ಯಕ್ಷರನ್ನು ಏಕವಚನದಲ್ಲಿ ಪದ ಬಳಕೆ ಮಾಡಿದ್ದು ನಮಗೆಲ್ಲ ತುಂಬ ನೋವಾಗಿದೆ. ಹಾಗಾಗಿ ಇದನ್ನು ಖಂಡಿಸುವಂಥ ಕೆಲಸವನ್ನು ನಮ್ಮ ರಾಜ್ಯದ ಪದಾಧಿಕಾರಿಗಳು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲೇ ನಾವು ಹಲವಾರು ವಿಚಾರಗಳನ್ನು ತಮ್ಮ ಮುಂದೆ ತರಲು ಇಷ್ಟಪಡ್ತೀನಿ. ಈಗಾಗಲೇ ನಮ್ಮಲ್ಲಿ ಸರ್ಕಾರಿ ನೌಕರ ಸಂಘದ ಸರ್ಕಾರಿ ನೌಕರ ಬಗ್ಗೆ ಇರೋದು ಹಲವಾರು ಆದೇಶಗಳನ್ನು ಮಾಡಿಸುವಲ್ಲಿ ಈಗಾಗಲೇ 6 ತಿಂಗಳು ನಮ್ಮ ಮಹಿಳಾ ನೌಕರರಿಗೆ ರಜೆಯನ್ನು ಕೊಡುವಂಥ, ಋತುಚಕ್ರ ರಜೆಯನ್ನು ಕೊಡಿಸುವಂಥ ಹಾಗೂ ವೇತನ ಆಯೋಗದ ಬಗ್ಗೆ ಚರ್ಚೆ ಮಾಡ್ತಿರುವಂಥ, NPS ಮಾಡಿಸುವಂಥ, OPSನ ಹೋಗಲಾಡಿಸಿ OPSನ ಮಾಡ್ಸೋಕ್ಕೆ NPSನ ರದ್ದುಪಡಿಸಬೇಕು, OPS ಆಗಬೇಕು ಅಂತ ಹಲವಾರು 2 ಲಕ್ಷದ 3 ಲಕ್ಷದ ನೌಕರರ ಬಗ್ಗೆ ಈಗಾಗಲೇ ಹಲವಾರು ಬೇಡಿಕೆಗಳನ್ನು ಇಟ್ಟು ಕೆಲಸ ಮಾಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ನಾವು ಈ ರೀತಿಯಾದಂಥ ಪದ ಬಳಕೆ ಮಾಡಿರೋದು 6,50,000 ಜನ ಏನು ನಾವು ನೌಕರಿದ್ದೀವಿ ಅವರೆಲ್ಲರಿಗೂ ತುಂಬ ನೋವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪೇಟೆ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದ ಆರ್ಯವೈಶ್ಯ ಮಂಡಳಿಗೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಅಧಿಕಾರ ಸ್ವೀಕಾರ ಸಮಾರಂಭವು ಭಕ್ತಿಭಾವ ಹಾಗೂ ವೈಭವದಿಂದ ನಡೆಯಿತು. ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಶ್ರೀ ಶ್ರೀ ಅರ್ಜುನ ಅವಧೂತ ಮಹಾರಾಜರು ಮಾತನಾಡಿ, ಆರ್ಯ ವೈಶ್ಯ ಸಮಾಜವು ನಿಷ್ಠೆ, ಶ್ರಮ ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುತ್ತಿರುವ ಶ್ರೇಷ್ಠ ಸಮಾಜವಾಗಿದೆ ಎಂದರು. ದೇವಾಲಯಗಳು ಕೇವಲ ಪೂಜೆಯ ಸ್ಥಳವಲ್ಲ, ಅವು ಸಮಾಜವನ್ನು ಒಂದಾಗಿ ಕಟ್ಟಿ ಹಿಡಿಯುವ ಕೇಂದ್ರಗಳಾಗಿವೆ ಎಂದರು. ಇಂದಿನ ಯುವ ಪೀಳಿಗೆ ಧಾರ್ಮಿಕ ಮೌಲ್ಯಗಳ ಜೊತೆಗೆ ಶಿಕ್ಷಣ, ಸೇವೆ ಹಾಗೂ ಸಾಮಾಜಿಕ ಜವಾಬ್ದಾರಿಯನ್ನು ಅಳವಡಿಸಿಕೊಂಡು ಸಾಗಬೇಕು. ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ದೇವಾಲಯದ ಅಭಿವೃದ್ಧಿ, ಧಾರ್ಮಿಕ ಆಚರಣೆಗಳ ಸಂರಕ್ಷಣೆ ಹಾಗೂ ಸಮಾಜದ ಹಿತಕ್ಕಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತೆ ಸಲಹೆ ನೀಡಿದರು. ಧರ್ಮದ ವಿರುದ್ಧ ಮಾತಾಡುವಂಥದ್ದಲ್ಲ,
ನಮ್ಮ ಚಿಂತನೆ ಇರ್ತಕ್ಕಂಥದ್ದು ಒಂದೇ, ಎಲ್ಲರಲ್ಲೂ ಪ್ರೀತಿ ಸಹನೆ ಸಹಬಾಳ್ವೆಯನ್ನು ಮೂಡಿಸುವಂಥದ್ದು. ನಾವು ಹುಟ್ಟಿರ್ತಕ್ಕಂಥದ್ದೇ ಅದು. ನಮ್ಮ ಹಿಂದುತ್ವ ಬೆಳೀತಾ ಇರ್ತಕ್ಕಂಥದ್ದೇ ಅದು. ನಮ್ಮ ಹಿಂದೂಗಳಲ್ಲಿ ಕ್ರೈಸ್ತರಿದ್ದಾರ, ಮುಸಲ್ಮಾನರಿದ್ದಾರ ಅನ್ನುವಂಥ ಪ್ರಶ್ನೆ ಇಲ್ಲ. ಯಾಕೆ ಅಂತಂದ್ರೆ ಸಾವಿರಾರು ವರ್ಷಗಳ ಕಾಲದ ಹಿಂದೆ ಅವರು ಕೂಡ ನಮ್ಮವರೇ, ನಮ್ಮಲ್ಲಿ ಒಬ್ಬರಾಗಿರ್ತಕ್ಕಂಥವ್ರು. ನಮ್ಮಲ್ಲಿ ಏನೋ ಒಂದು ನ್ಯೂನ್ಯತೆಯನ್ನು ಕಂಡು, ಅಥವಾ ನಮ್ಮಲ್ಲಿ ಏನೋ ಒಂದು ಲೋಪವನ್ನು ಕಂಡು, ಅಥವಾ ನಮ್ಮಲ್ಲಿ ಏನೋ ಒಂದು ವಿಚಾರಕ್ಕೆ ಬೇಜಾರು ಮಾಡ್ಕೊಂಡು, ಇವತ್ತಿನ ದಿವಸ ನಾವೆಂತ ಮಕ್ಕಳೇ ಕೆಲವು ಸಮಯ ತಂದೆ ತಾಯಿಯೊಂದಿಗೆ ಬೇಜಾರು ಮಾಡಿಕೊಂಡು ಬೇರೆ ಆಗುವಂಥದ್ದು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಬೇರೆ ಆಗಿದ್ದಾರೆ ಹೊರತು ಅದು ಬಿಟ್ಟು ಬೇರೆ ಏನೇನಿಲ್ಲ. ಅವರು ಕೂಡ ಮುಂದಿನ ದಿವಸಗಳಲ್ಲಿ ಇದೇ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಹಾಕ್ತಾರೆ ಅನ್ನುವಂಥ ಒಂದು ವಿಶೇಷವಾದಂಥ ನಂಬಿಕೆ ನನಗಿದೆ. ಯಾಕೆ ಅಂತಂದ್ರೆ ಅಂತ ಒಂದು ಶಕ್ತಿ ನಮ್ಮ ಸನಾತನ ಧರ್ಮಕ್ಕೆ. ನಮ್ಮ ಸನಾತನ ಧರ್ಮ ಅಂತಂದ್ರೆ ಅದು ಬರೀ ವೇದಾಧ್ಯಯನ ಅಲ್ಲ, ಬರೀ ಹೋಮ ಹವನಗಳನ್ನ ಮಾಡಿರ್ತಕ್ಕಂಥದ್ದಲ್ಲ. ನಮ್ಮಲ್ಲಿ ಕ್ಷತ್ರಿಯ ಕುಲವನ್ನ ಕೂಡ ಮೂಡಿಸಿರ್ತಕ್ಕಂಥದ್ದು. ಒಬ್ಬ ಕ್ಷತ್ರಿಯನು ಕೂಡ ಯಾವ ರೀತಿಯಲ್ಲಿ ಧರ್ಮಕ್ಕೆ ಚ್ಯುತಿ ಬಂದ್ರೆ ಹೋರಾಟ ಮಾಡಬಹುದು ಅನ್ನುವಂಥದ್ದು ತೋರಿಸಿರ್ತಕ್ಕಂಥದ್ದೇ ನಮ್ಮ ಹಿಂದೂ ಧರ್ಮ, ಅದು ನಮ್ಮ ಸನಾತನ ಧರ್ಮ. ಭಗವಾನ್ ಶ್ರೀಧರ ಸ್ವಾಮಿಗಳು ಯಾರೋ ಒಬ್ರು ಕೇಳ್ತಾರಂತೆ ಶಿಷ್ಯರು, ಶ್ರೀಧರ ಸ್ವಾಮಿಗಳೇ, ನೀವೊಬ್ರು ಮಹಾನ್ ಗುರುಗಳಾಗಿ, ಮಹಾನ್ ಚೈತನ್ಯ ಆಗಿ, ಅವಧೂತರಾಗಿ ನೀವು ಯಾಕೆ ಗರಡಿ ಮನೆ ಸ್ಥಾಪನೆ ಮಾಡಿದ್ದೀರಿ? ಅದಕ್ಕೆ ಶ್ರೀಧರ ಸ್ವಾಮಿಗಳು ಹೇಳ್ತಾರಂತೆ, ಧರ್ಮಕ್ಕೆ ಚ್ಯುತಿ ಬಂದ್ರೆ ಅದರ ವಿರುದ್ಧ ರಕ್ಷಣೆಗೋಸ್ಕರ ನಮಗೆ ಗರಡಿ ಮನೆ ಬೇಕು. ಅಂದ್ರೆ ಭಗವಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಕೆಲವೊಂದಕ್ಕೆ ತೊನ್ನೆಯಲ್ಲೇ ಪೆಟ್ಟು ಅನ್ನುವಂಥದ್ದು. ತಾವು ಕೂಡ ಎಲ್ಲರೂ ಓದುತ್ತೀರ. ಇದಕ್ಕೊಂದು ಸಣ್ಣ ಉದಾಹರಣೆ ಅಂತಂದ್ರೆ, ನಮ್ಮಲ್ಲಿ ಯಾತಕ್ಕೆ ಲೋಪವಾಯಿತು ಅನ್ನೋದಕ್ಕೆ ಹಿಟ್ಲರ್ನ ಈ ಸಂದರ್ಭದಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ಆರ್ಯ ವೈಶ್ಯ ಸಮಾಜವು ಶಿಸ್ತಿನ ಬದುಕು, ವ್ಯಾಪಾರಿಕ ಪ್ರಾಮಾಣಿಕತೆ ಮತ್ತು ಧಾರ್ಮಿಕ ನಿಷ್ಠೆಯ ಮೂಲಕ ಸಮಾಜಕ್ಕೆ ಮಾದರಿಯಾಗಿದೆ ಎಂದರು. ಪೇಟೆ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನವು ಕೇವಲ ಧಾರ್ಮಿಕ ಕೇಂದ್ರವಲ್ಲದೆ ಸಮಾಜದ ಏಕತೆ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿದ್ದು, ಇಂತಹ ಸಂಸ್ಥೆಗಳ ಮೂಲಕ ಸಮಾಜದಲ್ಲಿ ಸೌಹಾರ್ದತೆ ಉಳಿಯುತ್ತದೆ ಎಂದರು. ವಿಶೇಷವಾಗಿ ಒಂದಿಷ್ಟು ಹಿಂದೆ ಸಮಾಜವನ್ನು ಎಲ್ಲ ಒಂದು ಕಡೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು, ವ್ಯಾಪಾರಸ್ಥರಿಗೆ ಹಿಂಸೆಯನ್ನು ಕೊಡ್ತಕ್ಕಂಥದ್ದು, ಇದು ಹಿಂದೆ ಆಗ್ತಾ ಇತ್ತು ಅಂತಕ್ಕಂಥ ಸಮಾಜದವರು ಯಾರು ಹೇಳಿಲ್ಲ. ನನಗೆ ಬೇರೆ ವಲಯದವರು ಹೇಳ್ತಾ ಇದ್ರು. ಆದರೆ ನನಗೆ ಅವಕಾಶ ಸಿಕ್ಕಿದಾಗ, ಸ್ವಾಮೀಜಿ, ಸಮಾಜದ ಬಗ್ಗೆ ಯಾರೂ ಸಹ ಬರಬಾರ್ದು, ವ್ಯಾಪಾರಸ್ಥರಿಗೆ ತೊಂದರೆಯನ್ನು ಕೊಡಬಾರ್ದು, ನಿಮ್ಮ ಜೊತೆ ನಾನಿದ್ದೀನಿ ಅಂತಕ್ಕಂಥ ಧೈರ್ಯವನ್ನು ತುಂಬಿ ಇವತ್ತು ಸಮಾಜದ ಒಂದು ನಿಟ್ಟುಸಿರಿನಿಂದ, ಯಾವುದೇ ಭಯ ಭೀತಿ ಇಲ್ಲದಂಗೆ ಚನ್ಕೇಶ್ವರನ ಆಶೀರ್ವಾದದಿಂದ, ಕನ್ನಿಕಾ ಪರಮೇಶ್ವರಿಯ ಆಶೀರ್ವಾದದಿಂದ ಇವತ್ತು ಬೇಲೂರಲ್ಲಿ ವ್ಯಾಪಾರಸ್ಥರಾಗಿ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಹಾಗಾಗಿ ನನಗೆ ಅಶೋಕಣ್ಣವರು ಫೋನ್ ಮಾಡಿದ್ರು ನಿನ್ನೆ, ಈ ಥರ ಗುರೂಜಿ ಬರ್ತಾ ಇದ್ದಾರೆ ಅಂತ. ನಾನು ಗುಂಡ್ಲುಪೇಟೆದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಶಾಲೆಯ ಉದ್ಘಾಟನೆ ಇತ್ತು. 3 ತಿಂಗಳು ಮುಂಚೆನೇ ಅದು ಫಿಕ್ಸ್ ಆಗಿತ್ತು. ಇವತ್ತು ಬಹುಶಃ ರಥಸಪ್ತಮಿ. ನಮ್ಮ ಕ್ಷೇತ್ರದಲ್ಲೇ ಸುಮಾರು ಒಂದು 82 ಕಾರ್ಯಕ್ರಮ ಇದ್ದಾವೆ. ನಾನು ಬರ್ತಾ ಒಂದು 10 ಅಟೆಂಡ್ ಮಾಡಿದ್ದೀನಿ. ಇವಾಗ ರಾತ್ರಿ 12 ಆಗುತ್ತೋ 1 ಆಗುತ್ತೋ ಎಲ್ಲರೂ ಅಟೆಂಡ್ ಮಾಡಬೇಕು. ಹಾಗಾಗಿ ಇವತ್ತು ಒಂದು ಪುಣ್ಯದ ದಿವಸ, ಅಂಥ ದಿವಸದಲ್ಲಿ ಇವತ್ತು ಹಸ್ತಾಂತರವನ್ನು ಮಾಡ್ತಾ ಇದ್ದೀರ. ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥ ತಾಳ್ಮೆ ಸಹನೆ ನಮಗಿದೆ. ಇದು ಸಮಾಜಮುಖಿಯಾಗಿ ಆಗಲಿ ಅಂತಕ್ಕಂಥದ್ದು ಈ ಸಂದರ್ಭ ಇತ್ತು. ನಾನು ಒಂದಂತೂ ಸತ್ಯ, ನಿಮಗೆ ಈ ಕ್ಷೇತ್ರದ ಒಬ್ಬ ಸೇವಕನಾಗಿ, ಸಮಾಜದ ಒಬ್ಬ ಸೇವಕನಾಗಿ ನಿತ್ಯ ಯಾವುದೇ ಸುಖದ ಜೀವನದಲ್ಲಿ ನಾನು ನಿಮ್ಮ ಜೊತೆ ಇರ್ತೀವಿ ಗೊತ್ತಿಲ್ಲ, ಕಷ್ಟ ಕಾಲದಲ್ಲಿ ನಿಮ್ಮ ಜೊತೆ ನಿಂತು ಪ್ರಾಮಾಣಿಕವಾಗಿ ನಿಮ್ಮ ಬೆನ್ನೆಲುಬಿಗೆ ನಿಂತು ನಿಮ್ಮ ಕೆಲಸವನ್ನು ಮಾಡ್ತಕ್ಕಂಥ, ನಿಮ್ಮ ಪರವಾಗಿ ದೊರೆಯತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಅದಕ್ಕೆ ನೀವೇ ಸಾಕ್ಷಿ. ನೀವೆಲ್ಲ ಈಗ ಆಶೀರ್ವಾದವನ್ನು ಮಾಡ್ತೀನಿ. ಇವತ್ತು ಈ ಕ್ಷೇತ್ರದ ಶಾಸಕನಾಗಿದ್ದೀನಿ ಅಂದರೆ ಸಣ್ಣ ಸಣ್ಣ ಸಮುದಾಯಗಳು ನನ್ನ ಜೊತೆ ನಿಂತಿದೆ. ಆ ಸಮುದಾಯವೇ ನನಗೆ ಆಧಾರ ಸ್ತಂಭವಾಗಿ ಇವತ್ತು ಏನಾದರೂ ಚನ್ನಕೇಶ್ವರ ಹೆಸರನ್ನು, ಬೇಲೂರಿನ ಹೆಸರನ್ನು ಧ್ವನಿಯಲ್ಲಿ ಅವಕಾಶ ಮಾಡಿಕೊಡಿರ್ತಕ್ಕಂಥ ಯಾರು ಅಂದರೆ ತಾವುಗಳು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮನ್ನು ನೆನೆಸ್ತಾ
ಸಾರ್ವಜನಿಕರ ಕೆಲಸಗಳನ್ನು ತ್ವರಿತಗತಿಯಲ್ಲಿ ಮಾಡಿಕೊಡುವಂತೆ ಲೋಕಾಯುಕ್ತ ಡಿವೈಎಸ್ಪಿ ಎಚ್ಎಸ್ ಸುರೇಶ್ ಅಧಿಕಾರಿಗಳಿಗೆ ಸೂಚಿಸಿದರು. ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕ ಕುಂದುಕೊರತೆಗಳ ಅಹವಾಲು ಸ್ವೀಕರಿಸಿ ಮಾತನಾಡಿದ ಅವರು, ಸರ್ಕಾರಿ ಕೆಲಸ ಪವಿತ್ರವಾದ ಹುದ್ದೆ, ಅದಕ್ಕೆ ಲೋಪವಾಗದಂತೆ ಎಚ್ಚರಿಕೆ ವಹಿಸುವುದು ಸರ್ಕಾರಿ ಅಧಿಕಾರಿಗಳಾದ ನಮ್ಮೆಲ್ಲರ ಕರ್ತವ್ಯ. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ದೂರುಗಳು ದಾಖಲಾಗುತ್ತಿರುವುದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹಾಗೂ ತಾಲೂಕು ಪಂಚಾಯಿತಿ ಕಂದಾಯ ಇಲಾಖೆ ಹಾಗೂ ಪುರಸಭೆಯಲ್ಲಿ ಅತಿ ಹೆಚ್ಚಿನ ದೂರುಗಳು ದಾಖಲಾಗುತ್ತಿದೆ. ಗ್ರಾಮ ಪಂಚಾಯಿತಿಯಲ್ಲಿ ಬೇಲೂರು ತಾಲೂಕಿನ ಸುಮಾರು 40ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ ವಿರುದ್ಧ ದೂರುಗಳು ನಮ್ಮ ಕಚೇರಿಗೆ ಬರುತ್ತಿದೆ. ಇನ್ನು ಸಮಾಜ ಕಲ್ಯಾಣ ಇಲಾಖೆ ಹಾಗೂ BCM ಇಲಾಖೆಯಿಂದ ನಡೆಯುತ್ತಿರುವ ಹಾಸ್ಟೆಲ್ಗಳಿಂದಲೂ ದೂರುಗಳು ಬಂದಿವೆ. ಮೊದಲು ಅವುಗಳ ಬಗ್ಗೆ ಎಚ್ಚರ ವಹಿಸಬೇಕು. ಕಂದಾಯ ಇಲಾಖೆಯಲ್ಲಿ ರುದ್ರಭೂಮಿಗೆ ಸಂಬಂಧಪಟ್ಟಂತೆ ವಿವಿಧ ಇಲಾಖೆಗಳಿಂದ ಸುಮಾರು 18 ಅರ್ಜಿಗಳು ಬಂದಿದ್ದು, ಅವುಗಳಿಗೆ ಸೂಕ್ತ ಮಾಹಿತಿ ಪಡೆದು ಸಂಪೂರ್ಣ ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿ ಮುಂದಿನ ತಿಂಗಳು ನಾವು ಸಭೆ ಕರೆಯುವ ಸಂದರ್ಭದಲ್ಲಿ ಎಷ್ಟು ಅರ್ಜಿಗಳಿಗೆ ಸಂಪೂರ್ಣ ಪರಿಹಾರ ದೊರಕಿರಬೇಕು ಎಂದದ್ದಲ್ಲದೆ ಗ್ರಾಮ ಪಂಚಾಯಿತಿಗಳಲ್ಲಿ ಉತ್ತಮ ಅಧಿಕಾರಿಗಳಿದ್ದರೂ ಲೋಪದೋಷಕ್ಕೆ ಕಾರಣವೇನು, ಮುಂದಿನ ದಿನಗಳಲ್ಲಿ ಯಾವುದೇ ಲೋಪದೋಷಗಳಾಗದಂತೆ ಪ್ರತಿ ಇಲಾಖೆಗೆ ನಾವೇ ಸ್ವತಃ ಭೇಟಿ ನೀಡಿ ಸಮಸ್ಯೆಗಳ ಬಗ್ಗೆ ಪರಿಶೀಲಿಸುತ್ತೇವೆ ಎಂದರು. ಕೆಲಸವನ್ನು ಸ್ವಲ್ಪ ಆದ್ಯತೆಯ ಮೇರೆಗೆ ಮಾಡಿಕೊಡಿ ಅಂತ ಹೇಳ್ತೀವಿ. ನಮಸ್ಕಾರ. ಸಿಒ ಕೂಡ ಅದನ್ನ ನಮ್ಮ ಸಿಒ ಕೂಡ ಪ್ರಚಾರ ಮಾಡಿ ಇವತ್ತು ಒಟ್ಟು ಎಷ್ಟು ಅರ್ಜಿ ಬಂದಿದೆ? 18 ಅರ್ಜಿಗಳು ಬಂದಿದೆ. ಹೆಚ್ಚಿನ ಅರ್ಜಿಗಳು ತಹಸೀಲ್ದಾರ್ ಕಚೇರಿಗೆ ಮತ್ತು ಇಒ ಅವ್ರಿಗೆ, ನಮ್ಮ ಚೀಫ್ ಆಫೀಸರ್ ಅವ್ರಿಗೆ ಮತ್ತು ADLR ಅವ್ರಿಗೆ ಹೋಗಿದೆ. ಒಂದು 4 ಡಿಪಾರ್ಟ್ಮೆಂಟ್ಗಳಿಗೆ ಅರ್ಜಿ ಹೋಗಿದೆ. ತಾತ ಕುತ್ಕೊಳಪ್ಪ, ನಿಮಗೆ ಏನಾದ್ರು ಅಲ್ವಾ, ನೀವು ನೋಡಿದ್ದೀರಾ ಒಂದು ದಾಖಲಾತಿನ ಸರಿನಾ ತಪ್ಪ, ಆಕ್ಷನ್ ತಗೋಬೇಕಾ ತಗೋಬಾರ್ದ ಎಲ್ಲ ಇರುತ್ತೆ. ಎಲ್ಲ ಸಹಕರಿಸಲಿಕ್ಕೆ ಧನ್ಯವಾದಗಳು. ನೆಕ್ಸ್ಟು ಯಾರಿಗೆ ನಾನು ಅರ್ಜಿ ಫಾರ್ವರ್ಡ್ ಮಾಡಿದ್ದೀನಿ ಅವರಿಂದ ಉತ್ತರ ನನಗೆ 10 ಡೇಸಲ್ಲಿ ಬೇಕು. ಅದಕ್ಕೆ ಫೈಲ್ ಮಾಡ್ಕೊಂಡು ಬರ್ತೀನಿ. ನೀವು ಕೂಡ ಕಮ್ ವಿತ್ ದ ಹೋಮ್ವರ್ಕ್. ನೆಕ್ಸ್ಟು ಅರ್ಜಿದಾರರು ದಯಮಾಡಿ ಬನ್ನಿ. ಆವಾಗ ನಿಮಗೆ ಕಾನೂನುಬದ್ಧ ಉತ್ತರ ಮುಂದಿನ ತಿಂಗಳು ಮೀಟಿಂಗ್ 20-25ರಲ್ಲಿ ನಾವು ನಿಮಗೆ ಕೊಡಲಾಗುತ್ತೆ. ಆವಾಗ ನೇರ ಅರ್ಜಿಗಳನ್ನು ಮತ್ತೊಂದು ಬ್ಯಾಚ್ ಸ್ವೀಕಾರ ಮಾಡ್ತೀವಿ. ಅವಾಗ ಮಾಡಿಲ್ಲ ಅಂದರೆ ಮತ್ತೆ ಯಾಕೆ ಮಾಡಿಲ್ಲ ಅನ್ನೋದಕ್ಕೆ ಸಮಜಾಯಿಸಿ ಕೂಡ ಕೊಡಬೇಕಾಗುತ್ತೆ. ಎವ್ರಿಥಿಂಗ್ ಕೌಂಟ್ಸ್ ಎ ಲಾಟ್ ಹಿಯರ್. ಆಮೇಲೆ ನಿಮ್ಮದು ರಿಪೋರ್ಟ್ ಎಲ್ಲ ಫೈಲ್ ಆಗುತ್ತೆ ಮತ್ತು ಮಾಹಿತಿ ಕೂಡ ನಮ್ಮ ಕೇಂದ್ರ ಕಚೇರಿಗೆ ಹೋಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕೋಆಪರೇಟಿಂಗ್ ಲೋಕಾಯುಕ್ತ ವಿಷಯ. ಭೀಮಾ ಕೊರೆಗಾಂವ್ ಕೇವಲ ಯುದ್ಧವಲ್ಲ, ತುಳಿತಕ್ಕೆ ಒಳಗಾದ ಅಸ್ಪೃಶ್ಯ ಸಮುದಾಯ ಮೇಲಿನ ದೌರ್ಜನ್ಯದ ವಿರುದ್ಧ ನಡೆದ ಕ್ರಾಂತಿಕಾರ ಹೋರಾಟವಾಗಿದೆ ಎಂದು ದಲಿತ ನಾಯಕ ಹಾಗೂ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತ ಶ್ರೀಧರ್ ಕಲಿವೀರ್ ತಿಳಿಸಿದರು. ಅರೇಹಳ್ಳಿ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಯಾವುದೇ ಸಮುದಾಯದ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಅತಿರೇಕಕ್ಕೆ ತಿರುಗಿದಾಗ ಅದರ ಪರಿಣಾಮ ಎಷ್ಟು ಕಠೋರವಾಗಿ ಇರುತ್ತದೆ ಎಂಬುದಕ್ಕೆ ಈ ಯುದ್ಧ ಸಾಕ್ಷಿಯಾಗಿದೆ ಎಂದರು. ಇಂತಹ ಐತಿಹಾಸಿಕ ಯುದ್ಧದ ಬಗ್ಗೆ ಮಾಹಿತಿಯೇ ಇಲ್ಲದ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ಪತ್ತೆ ಹಚ್ಚಿದ ಹಿನ್ನೆಲೆ ಇಂದು ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಆದರೆ ಇಂದಿಗೂ ಬಡವರ, ತುಳಿತಕ್ಕೆ ಒಳಗಾದವರ ಮೇಲೆ ಹಲ್ಲೆ, ದೌರ್ಜನ್ಯಗಳು ನಿಂತಿಲ್ಲ. ಅಂಬೇಡ್ಕರ್ ಬರೆದಿರುವ ಸಂವಿಧಾನದ ಅಡಿಯಲ್ಲಿ ಸಮಾನತೆ ಕಟ್ಟುನಿಟ್ಟಿನ ಅನುಷ್ಠಾನವಾಗಬೇಕು ಎಂದರು. ಭಾರತ ದೇಶದಲ್ಲಿ ಏನು ಆರ್ಯರು ದೇಶದಿಂದ ಬಂದರು, ಈ ದೇಶದ ಮೂಲ ನಿವಾಸಿಗಳು ನಾಗಾ ಜನಾಂಗ, ಅಂಬೇಡ್ಕರ್ ಹೇಳುವಂತೆ ದ್ರಾವಿಡ ಜನಾಂಗ, ಈ ದೇಶದ ಮೂಲ ನಿವಾಸಿಗಳು ಏನು ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ಧಾರ್ಮಿಕ ಅಲ್ಪಸಂಖ್ಯಾತರು, ಕಾರ್ಮಿಕರು, ಕೂಲಿಕಾರರು, ಬೀದಿ ಗುಡಿಸೋರು, ಚಪ್ಪಲಿ ಹೊಲಿಯವರು ಬೀದಿಗಳಲ್ಲಿ ಈ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡಿ ಬೆವರು ಸುರಿಸಿ ದುಡಿಯುವಂಥ SC, ST, OBC ಜನಗಳು ಫಲಗದ್ದೆಗಳಲ್ಲಿ ದುಡಿದು ಯಾವ ನಮ್ಮ ತಾಯಂದಿರು, ಯಾವ ನಮ್ಮ ಅಕ್ಕ ತಂಗಿಯರು ಏನು ದವಸ ಧಾನ್ಯಗಳನ್ನು ಬೆಳೆದು ಅವರ ಒಂದೊಂದು ಸಣ್ಣ ಸಣ್ಣ ಮೂಗು ಬಟ್ಟನ್ನ, ಸಣ್ಣ ಸಣ್ಣ ತಾಳಿಯನ್ನ ಅವರು ಸಂಪತ್ತು ಅಂತ ಭಾವಿಸಿದೆ. ನನ್ನ ಮಕ್ಕಳಿಗಾಗಿ
ಹಣ ಇಟ್ಟು ಮಕ್ಕಳನ್ನು ಓದಿಸಿ ಇವತ್ತು ಈ ಅರಹಳ್ಳಿಯ ಈ ಒಂದು ಸಮಾರಂಭಕ್ಕೆ ಬಂದು ಅತ್ಯಂತ ಸಂತೋಷದಲ್ಲಿ ಯಾವ ಯೋಧರೋ ನಮಗೆ ಪ್ರಾಣತ್ಯಾಗ ಮಾಡಿದರೋ ಅವರಿಗೆ ನಮ್ಮ ಗೌರವ ಅಂತ ಹೇಳಿ ಇವತ್ತೇನು ನೃತ್ಯವನ್ನು ಮಾಡಿದರೆ ಆ ನೃತ್ಯಕ್ಕೆ ಇಡೀ ಅರಹಳ್ಳಿ ಇವತ್ತು ಫಿದಾ ಆಗಿದೆ. ಅವರಿಗೆ ನಾನು ತಾಯಂದಿರಿಗೆ ಈ ಸಭೆಯಲ್ಲಿ ಒಂದು ಜಿಂದಾಬಾದ್ ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲರೂ ಸೇರಿ ಅರಹಳ್ಳಿ ತಾಯಂದಿರು ಅಂದಾಗ ನೀವೆಲ್ಲ ಜಿಂದಾಬಾದ್ ಹೇಳಬೇಕು. ಅರಹಳ್ಳಿ ತಾಯಂದಿರಿಗೆ, ಅರಹಳ್ಳಿ ತಾಯಂದಿರಿಗೆ. ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಭೀಮಾ ಕೊರೆಂಗ ವಿಜಯ ಸ್ತಂಭ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಭೀಮಾ ಕೊರೆಂಗ ಯುದ್ಧದ ನಾಯಕ ಸಿದ್ದನಾಕ ಅವರ ಭಾವಚಿತ್ರಗಳ ಜೊತೆ ನಡೆದ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯ ಸಮುದಾಯದ ಜನರು ಭಾಗವಹಿಸಿ ಡಿಜೆ ಶಬ್ದಕ್ಕೆ ಕುಣಿದು ಕುಪ್ಪಳಿಸಿದರು. ಈ ವೇಳೆ ಅಂಬೇಡ್ಕರ್ ಸೇವಾ ಸಮಿತಿಯ ಅಧ್ಯಕ್ಷ ಸಂದೇಶ್, ಅರಹಳ್ಳಿ ಭೀಮಾ ಕೊರೆಂಗ ವಿಜಯೋತ್ಸವ ಸಮಿತಿಯ ಅಧ್ಯಕ್ಷ ವಿರೂಪಾಕ್ಷ, ಉಪಾಧ್ಯಕ್ಷ ಮಲ್ಲಿಕಾರ್ಜುನ್, ಕಾರ್ಯದರ್ಶಿ ಕುಮಾರ್, ದಿನೇಶ್, ಖಜಾಂಚಿ ಅನುಕಟ್ಟ ಕುಮಾರ್, ತಮ್ಮಣ್ಣ ಇತರರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಎತ್ತಿನಹೊಳೆ ಯೋಜನೆಯಲ್ಲಿ ಕಳಪೆ ಕಾಮಗಾರಿ, 70% ಭಾಗ ತಡೆಗೋಡೆ ಸಂಪೂರ್ಣ ಕುಸಿತ. ಜನರ ತೆರಿಗೆ ಹಣವನ್ನ ಕಾಂಗ್ರೆಸ್ ಸರ್ಕಾರ ನುಂಗಿ ನೀರು ಕುಡಿಯುತ್ತಿದೆ. ಇದಕ್ಕೆ ಸಂಬಂಧಿಸಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂರಜ್ ರೇವಣ್ಣ ಆಗ್ರಹ. ಹಾಸನದಲ್ಲಿ ಶೈಕ್ಷಣಿಕ ಮಹೋತ್ಸವ, ಡಾಕ್ಟರ್ ಓಬಳೇಶ ಗಟ್ಟಿ ಕೃತಿಗಳ ಲೋಕಾರ್ಪಣೆ, ಶೈಕ್ಷಣಿಕ ಸಮಾಲೋಚನೆ ಮತ್ತು ಅಭಿನಂದನಾ ಸಮಾರಂಭ ಆಯೋಜನೆ. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರಿಂದ ಉದ್ಘಾಟನೆ. ಕೊಟ್ರೇಶ್ ಉಪ್ಪಾರ್ ಮಾಹಿತಿ. ಪೊಲೀಸ್ ಹೀರೋಸ್ ಯೋಜನೆ ಹೆಸರಿನಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೆ ಉಚಿತ ಕಣ್ಣಿನ ಪರೀಕ್ಷೆ. 40 ವರ್ಷ ಮೇಲ್ಪಟ್ಟ ಪೊಲೀಸರಿಗೆ ಕಣ್ಣು ತಪಾಸಣೆ ಉಚಿತ. ದೇಶದ 175 ಶಾಖೆಗಳಲ್ಲಿ ಕಣ್ಣು ತಪಾಸಣೆ, ದೃಷ್ಟಿ ರಕ್ಷಣೆ. ವಾಸನ ಕೇರ್ನ ವೈದ್ಯೆ ಪ್ರಿಯಾ ಸಿಂಹಾಸನ್ ಮಾಹಿತಿ.